ಹಾಯ್ ಹಲೋ ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಡೆದಿರ್ತಕ್ಕಂಥ FDA HK ಈ ಒಂದು ಕ್ವಶನ್ ಪೇಪರನ್ನು ಯಾವ ಒಂದು ಸಬ್ಜೆಕ್ಟಿಂದ ಎಷ್ಟೆಷ್ಟು ಪ್ರಶ್ನೆ ಪತ್ರಿಕೆಗಳಿಂದ ಹಾಗೂ ಯಾವ ಒಂದು ವಿಷಯಗಳಿಂದ ಎಷ್ಟು ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಒಂದು ಹೊಸ ಟ್ರೆಂಡನ್ನು ನೋಡೋಣ. ಮೊದಲನೇದಾಗಿ GK ಹಾಗೂ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿರ್ತಕ್ಕಂತೆ 30 ಪ್ರಶ್ನೆಗಳು ಬಂದಿರತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ನಾನಚಿಕೆ ಒಂದು ಅಭ್ಯರ್ಥಿಗಳು ಅಂದರೆ ಈಗೇನು ಹಾಕಿದ್ದಿರಲ್ಲ ಅರ್ಜಿಯನ್ನು ನಾನಚಿಕೆಗೆ, ಆ ಒಂದು ವಿದ್ಯಾರ್ಥಿಗಳು GK ಮತ್ತು ಪ್ರಚಲಿತ ಘಟನೆ ಮೇಲೆ ತುಂಬ ಗಮನನ ವಹಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ನೋಡೋದಾದರೆ 16 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರಿಂದ ಭಾರತ ಮತ್ತು ಕರ್ನಾಟಕ ಇತಿಹಾಸದಿಂದ 16 ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಮೂರನೇದಾಗಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 14 ಪ್ರಶ್ನೆಗಳನ್ನು ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಪ್ರಚಲಿತ ಘಟನೆಗಳು, ಭಾರತ ಮತ್ತು ಕರ್ನಾಟಕ ಇತಿಹಾಸ ಹಾಗೂ ವಿಜ್ಞಾನ 14 ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಾಲ್ಕನೇದಾಗಿ ನೋಡೋದಾದರೆ ಮಾನಸಿಕ ಸಾಮರ್ಥ್ಯ ಅಂತ ಬರ್ತದೆ, ಓಕೆನಾ, ಮೆಂಟಲ್ ಎಬಿಲಿಟಿ. ಇದರಿಂದ ಕೂಡ 13 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೆಂಟಲ್ ಎಬಿಲಿಟಿಯನ್ನು ತುಂಬ ಪ್ರಾಕ್ಟೀಸ್ ಮಾಡಿ, ಯಾಕಂತಂದರೆ ಪ್ರತಿಯೊಂದು ವಿಷಯದಲ್ಲಿ ಮಾನಸಿಕ ಸಾಮರ್ಥ್ಯ ಅನ್ನುವಂಥದ್ದು ತುಂಬ ಅವಶ್ಯಕತೆಯನ್ನು ವಹಿಸುತ್ತದೆ. ನೀವು ಏನು ಸೆಲೆಕ್ಟ್ ಆಗ್ತಾರ ಒಂದು ಪ್ರಚಲಿತ ಘಟನೆಗಳು ಹಾಗೂ ಮಾನಸಿಕ ಸಾಮರ್ಥ್ಯ ಇವೆರಡನ್ನು ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಳ್ಳಬೇಕು. ಭೂಗೋಳಶಾಸ್ತ್ರದಿಂದ ಕೇವಲ 5 ಪ್ರಶ್ನೆಗಳು ಬಂದಿರತಕ್ಕಂಥದ್ದಾಗಿದೆ. ಐದನೇದಾಗಿ ಭೂಗೋಳಶಾಸ್ತ್ರ ಜಿಯೋಗ್ರಫಿ 5 ಕ್ವಶನನ್ನು ಕೇಳಿದ್ದಾರೆ. ನೆಕ್ಸ್ಟು ಅದೇ ರೀತಿಯಾಗಿ ಸಂವಿಧಾನ, ಭಾರತದ ಒಂದು ಸಂವಿಧಾನವನ್ನು ನೋಡೋದಾದರೆ ಸಂವಿಧಾನ ಮತ್ತು ರಾಜಕೀಯದಿಂದ 5 ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು. ಎಷ್ಟು ಪ್ರಶ್ನೆ? 5 ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಪ್ರತಿಯೊಂದು ಎಕ್ಸಾಮಲ್ಲಿ ಜಾಸ್ತಿ ಪ್ರಶ್ನೆಯನ್ನು ಕೇಳ್ತಾಯಿದ್ರು, ಬಟ್ ಈ ಒಂದು ಪರೀಕ್ಷೆಯಲ್ಲಿ ಕಡಿಮೆ ಒಂದು ಅಂಕಗಳನ್ನು ಕೇಳಿದ್ದಾರೆ. ಅವರು ಪ್ರಚಲಿತ ಘಟನೆಗಳಿಗೆ ಹಾಗೂ GKಗೆ ಸಂಬಂಧಪಟ್ಟಂತೆ ತುಂಬ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು. ನೆಕ್ಸ್ಟು 7ನೇದಾಗಿ ಪರಿಸರ ಅಧ್ಯಯನ ವೆರಿ ಇಂಪಾರ್ಟೆಂಟ್. ಇದು ಕೂಡ 4 ಪ್ರಶ್ನೆಗಳು ಬಂದಿವೆ. ಇದರ ಮೇಲೆ ಪರಿಸರ ಅಧ್ಯಯನದ ಮೇಲೆ 4 ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಅರ್ಥಶಾಸ್ತ್ರ. ಈ ಒಂದು ಅರ್ಥಶಾಸ್ತ್ರ ಎಕನಾಮಿಕ್ಸಿಂದ 5 ಪ್ರಶ್ನೆಗಳು ಬಂದಿರ್ತವೆ. ಈ ಒಂದು 21/12/2025 ನಡೆದಿರ್ತಕ್ಕಂಥ FDA HK ಭಾಗದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ವಿಷಯಗಳ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ 9ನೇದಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ 4 ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಎಷ್ಟು ಪ್ರಶ್ನೆ? 4 ಪ್ರಶ್ನೆ ಬಂದಿರತಕ್ಕಂಥದ್ದಾಗಿದೆ. ಅದರಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ. ಅದೇ ರೀತಿಯಾಗಿ ಭೂ ಸುಧಾರಣೆ, ಈ ಭೂ ಸುಧಾರಣೆಯಿಂದ ಕೂಡ 4 ಪ್ರಶ್ನೆ ಕೇಳಿದ್ದಾರೆ, ಓಕೆನಾ. ಈ ಭೂ ಸುಧಾರಣೆ ಕಡೆಯಿಂದ ಕೂಡ 4 ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ನೆಕ್ಸ್ಟು ಇಲ್ಲಿ ಏನು ಸೂಚನೆಯಪ್ಪ ಅಂತಂದರೆ ಈ ಒಂದು ಎಲ್ಲ ವಿಷಯಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಚಲಿತ ಪ್ರಶ್ನೆಗಳನ್ನು ಪ್ರತ್ಯೇಕಿಸಲಾಗಿದೆ ಅಂತ ಕೊಟ್ಟಿದ್ದಾರೆ, ಓಕೆನಾ. ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಪ್ರಚಲಿತ ಘಟನೆಗಳು ಹಾಗೂ ವಿಜ್ಞಾನ, ಅದೇ ರೀತಿಯಾಗಿ ಕರ್ನಾಟಕ ಇತಿಹಾಸ ಹಾಗೂ ಭಾರತದ ಒಂದು ಇತಿಹಾಸ ಕೂಡ ವೆರಿ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡೋದಾದರೆ, ಓಕೆನಾ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಒಂದು ನಾವು ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಹೋಗ್ತಕ್ಕಂಥದ್ದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.